ಹಾಯ್, ವೆಲ್ಕಮ್ ಟು ಆಲ್. ಇವತ್ತಿನ ವಿಷಯ ಈ ಭಾರತ ಒಂದು ಯುವ ಶಕ್ತಿಯ ಸಮೂಹವಾಗಿದೆ. ಇದರಲ್ಲಿ ಭಾರತದಲ್ಲಿರತಕ್ಕಂಥ ಅನೇಕ ಯುವ ಶಕ್ತಿಗೆ ಒಂದು ಕನಸಿದೆ. ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕು, ದೇಶಕ್ಕಾಗಿ ದೇಶ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು. ಅದಕ್ಕಾಗಿ ಒಂದು ವಿಡಿಯೋಯನ್ನು ನೋಡ್ಕೊಂಡು ಬರೋಣ. ಅದರ ನಂತರ ಯಾವುದು ಯುವಕರ ಕನಸು, ಅದರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ನಡೆಸೋಣ. यही मौका है उनके दिल में डर बिठाने का कि हिंदुस्तान चुप नहीं बैठेगा। ವಾವ್, ಇಂಥ ವಿಡಿಯೋಗಳನ್ನು ನೋಡಿದಾಗ ಎಲ್ಲರ ಮೈ ಒಮ್ಮೆ ಜುಮ್ ಅನ್ನುತ್ತೆ, ರೋಮ ರೋಮಗಳು ಎದ್ದು ನಿಂದುತ್ತೆ. ಜೀವನದಲ್ಲಿ ಒಂದು ಸಲ ಆದರೂ ಇಂತಹ ಸೇವೆಗಳಲ್ಲಿ ಪಾಲ್ಗೊಳ್ಳಬೇಕೆಂಬುದು ಪ್ರತಿಯೊಬ್ಬರ ಕನಸು. ಅದರಲ್ಲೂ ಯುವಕರ ಮಿಡಿತವಾಗಿ ಬಿಟ್ಟಿರುತ್ತೆ. ಒಬ್ಬ ಸೈನಿಕ ದೇಶದ ರಕ್ಷಣೆಯ ಹೊಣೆಯನ್ನು ಹೊತ್ಕೊಂಡು ಬಾರ್ಡರ್ ಅಂದ್ರೆ ಗಡಿ ಭಾಗದಲ್ಲಿ ವೀರಮರಣ ಹೊಂದಿದಾಗ ಕೇವಲ ಅವನ ಸಂಸಾರ ಅಥವಾ ಕೇವಲ ಅವನ ಫ್ಯಾಮಿಲಿ ಮಾತ್ರ ಇಲ್ಲಿ ಕಷ್ಟವನ್ನು ಅನುಭವಿಸೋದಿಲ್ಲ. ಪ್ರತಿಯೊಬ್ಬ ನಿಜವಾದ ಭಾರತೀಯನ ಎದೆಯಲ್ಲೂ ಸಹ ಆ ದುಃಖ ಇಮ್ಮಡಿಯಾಗುತ್ತದೆ. ಆದರೆ ಅಂತಹ ಸನ್ನಿವೇಶಗಳು ಬಂದಾಗ ಎಲ್ಲರ ಮನಸ್ಸಿನೊಳಗೂ ಒಂದು ವಿಷಯ ಹುಟ್ಟಿಕೊಳ್ಳುತ್ತದೆ. ಏನಂದ್ರೆ, ನಮ್ಮ ಕೈಯಲ್ಲಿ ಏನಾದರೂ ಗನ್ ಕೊಟ್ಟಿದ್ರೆ ನಾವು ಸಹ ಆ ಶತ್ರುಗಳನ್ನ ಒಡೆದು ಉರುಳಿಸ್ತಿದ್ವಿ ಅಂತೇಳಿ. ನಿಜ ಅಲ್ವಾ?
ಎಲ್ಲರಿಗೂ ಅಂತಹ ಫೀಲ್ ಬಂದೇ ಬರುತ್ತೆ. ಇದು ಬಹಳಷ್ಟು ಯುವಕರ ಕನಸು, ಹೃದಯ ಮಿಡಿತ ಮತ್ತು ಅದಕ್ಕಾಗಿ ಹಾತೊರೀತಾ ಇರ್ತಾರೆ. ಆದರೆ ಒಂದು ನಿಜವಾದ ಸಂಗತಿ ಏನಂದ್ರೆ, ಇಂತಹ ಸೇವೆಗಳು ಎಲ್ಲರಿಗೂ ಲಭ್ಯ ಆಗುವುದಿಲ್ಲ. ಇದಕ್ಕೆ 3 ಸೈನ್ಯಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ತಯಾರಿಗಳಾಗಬೇಕಾಗ್ತದೆ, ಸಾಕಷ್ಟು ಫಿಸಿಕಲ್ ಫಿಟ್ನೆಸ್ ಬೇಕಾಗ್ತದೆ. ಎಲ್ಲ ತರದ ಫಿಟ್ನೆಸ್ ಸಹ ಆ ವ್ಯಕ್ತಿಗೆ ಇದ್ದಾಗ ಮಾತ್ರ ಇಂತಹ ಸೇವೆಗಳಲ್ಲಿ ನಾವು ಸೇವೆಯನ್ನ ಸಲ್ಲಿಸಬಹುದು. ಆದ್ರೆ ಎಲ್ಲ ಇನ್ನುಳಿದಂಥವರಿಗೆ ಇದು ಕನಸಾಗಿಯೇ ಉಳಿದು ಬಿಡ್ತದೆ. ನಾನು ದೇಶಕ್ಕಾಗಿ ಒಂದು ಸೈನ್ಯದಲ್ಲಿ ಕೆಲಸ ಮಾಡಬೇಕು, ದೇಶದ ಸೈನಿಕರಿಗಾಗಿ ನಾ ಏನಾದ್ರು ಮಾಡಬೇಕು ಅನ್ನುವಂತಹ ಮಾಡಲೇಬೇಕು ಅನ್ನೋಂತಹ ಆತುರ ಇದ್ರೂ ಸಹ ನಮಗೆ ಅದರಲ್ಲಿ ಭಾಗವಹಿಸೋದಕ್ಕಾಗೋದೇ ಇಲ್ಲ. ಆದರೆ ಚಿಂತೆ ಇಲ್ಲ, ಭಾರತ ಸರ್ಕಾರ ಅಂಥವರಿಗಾಗಿಯೂ ಸಹ ದೇಶದ ಎಲ್ಲ ಯುವ ಜನತೆ ತಮ್ಮ ಜ್ಞಾನದಿಂದ ಭಾರತೀಯ ಸೈನ್ಯದಲ್ಲಿ 3 ತರಹದ ಸೈನ್ಯಗಳು, ಒಂದು ಮಿಲಿಟರಿ, ವಾಯು ಮತ್ತು ನೇವಿ, ಈ 3 ವಿಭಾಗಗಳಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನು ಇನ್ನೊಂದು ತರದಲ್ಲಿ ಒದಗಿಸಿಕೊಟ್ಟಿದೆ. ಹೌದಾ? ಹಾಗಿದ್ರೆ ಅಂಥದ್ದು ಯಾವ ಒಂದು ಸಂಸ್ಥೆ ಸೈನಿಕರಿಗೆ ಸಮನಾಗಿ ಕೆಲಸ ಮಾಡಬಲ್ಲದು, ಸೈನಿಕರ ಗೌರವಕ್ಕೆ ತಕ್ಕಂತೆ ಗೌರವವನ್ನು ಪಡೆಯುವಂತ ಸಂಸ್ಥೆ ಮತ್ತೊಂದಿದೆಯಾ? ಹೌದು, ಇದೆ. ಅದೇನಂದ್ರೆ ಭಾರತದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ಅಂಡ್ ರಿಸರ್ಚ್ ಅಂದ್ರೆ ಏನು? ನಾವು ಹೊಸ ಉಪಕರಣಗಳನ್ನು ಕಂಡುಹಿಡಿದು ಅದನ್ನು ತಯಾರು ಮಾಡುವಂಥದ್ದು. ಯಾವುದಕ್ಕಾಗಿ? ಕೇವಲ ಡಿಫೆನ್ಸ್. ಯಾರು ನಮಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ನಿಂತು ತಮ್ಮ ಜೀವವನ್ನು ಬಲಿದಾನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಸರಿಯಾದ ಟೆಕ್ನಾಲಜಿ ಇಲ್ಲ, ಸರಿಯಾದ ಇಕ್ವಿಪ್ಮೆಂಟ್ಸ್ ಇಲ್ಲ, ಮತ್ತು ಸರಿಯಾದ ಅವರಿಗೆ ಯೂನಿಫಾರ್ಮ್ ಅನ್ನು ಕೊಡಲಾಗ್ತಾ ಇಲ್ಲ. ಇಂದು ಬಹಳಷ್ಟು ನಾವು ಸುಧಾರಿಸಿದ್ದೇವೆ, ಆದರೂ ಇಂದಿನ ಕಾಲದಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ನೋಡಿದಾಗ ಸಾವಿರಾರು ಸೈನಿಕರು ಹುತಾತ್ಮರಾಗುತ್ತಿದ್ದ ಕಾರಣ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಟೆಕ್ನಾಲಜಿಯಿಂದ ನಾವು ಬಹಳಷ್ಟು ದೂರ ಇದ್ವಿ. ಇಂಥವರಿಗಾಗಿಯೇ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದ್ರೊಳಗಡೆ ಒಂದು ವಿಂಗ್ ಇದೆ, ಏನಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ವಿಂಗ್ ಒಳಗಡೆ ಇದರ ಕೈ ಕೆಳಗೆ ಕೆಲಸ ಮಾಡುವಂತಹ ಸಂಸ್ಥೆಯೇ DRDO. ಹಾಗಾದ್ರೆ DRDOದ ಮೂಲ ಉದ್ದೇಶ ಏನಾಗಿರ್ಬೋದು? ಭಾರತವನ್ನ ಯುದ್ಧ ಉಪಕರಣಗಳಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವುದು. ಸ್ವಾವಲಂಬಿ ಅಂದ್ರೆ ನಾವಿಲ್ಲಿ ನಮ್ಮ ಸೈನ್ಯಕ್ಕೆ 3 ವಿಧದ ಸೈನ್ಯಕ್ಕೆ ಬೇಕಾಗಿರುವಂತಹ ಉಪಕರಣಗಳು, ಯುದ್ಧ ಸಾಮಗ್ರಿಗಳನ್ನ ಭಾರತದ ನೆಲದಲ್ಲಿಯೇ ತಯಾರಿಸುವುದು ಮತ್ತು ಅದನ್ನು ನಮ್ಮ ಸೈನ್ಯಕ್ಕೆ ಒದಗಿಸಿಕೊಡುವಂಥದ್ದು. ಇದು ಯಾಕೆ ಸ್ಥಾಪನೆ ಆಯಿತು? ಓಕೆ, ಯುದ್ಧದ ಸಾಮಗ್ರಿಗಳಲ್ಲಿ ಸ್ವಾವಲಂಬಿಯಾಗುವುದು ಅನಿವಾರ್ಯ. ಇದು ಭಾರತಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಮತ್ತು ಇದಕ್ಕೆ ಇನ್ಸ್ಪಿರೇಷನ್ ಏನಂದ್ರೆ ಒಂದು ಘಟನೆ ನೆನಪಾಗ್ತದೆ ನಮಗೆ. ಇಂದಿರಾ ಗಾಂಧಿ ಪ್ರಧಾನಿಯಾಗಿರುವಂತಹ ಸಮಯ, ನಮ್ಮ ಇಸ್ರೋ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲು ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ. ಆ ಉಪಗ್ರಹದ ಉಡಾವಣೆಗೆ ಒಂದು ಸೂಪರ್ ಕಂಪ್ಯೂಟರ್ ಅವಶ್ಯಕತೆ ಇರ್ತದೆ ನಮಗೆ. ಸೂಪರ್
ಕಂಪ್ಯೂಟರ್. ಒಂದು ಸೂಪರ್ ಕಂಪ್ಯೂಟರ್ನ ಅವಶ್ಯಕತೆ ಇದ್ದಾಗ ಇಸ್ರೋದ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಅದನ್ನು ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರಲ್ಲಿ ಒಂದು ಮನವರಿಕೆಯನ್ನು ಇಂದಿರಾ ಗಾಂಧಿಯಲ್ಲಿ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂತಾರೆ, ನಮ್ಗೆ ಹಿಂಗ್ ಸೂಪರ್ ಕಂಪ್ಯೂಟರ್ ಬೇಕಾಗಿದೆ, ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ. ಆಗ ಇಂದಿರಾ ಗಾಂಧಿ ಅವರು ಅಮೆರಿಕ, ಚೀನಾ, ಜಪಾನ್ ಇವು ಆಗಿನ ಕಾಲದಲ್ಲಿ ಮುಂದುವರಿದಂತಹ ದೇಶಗಳು. ಇವರಲ್ಲಿ ಎಲ್ಲಾ ತರಹದ ಉಪಕರಣಗಳಿದ್ದು, ಯುದ್ಧೋಪಕರಣಗಳು ಮತ್ತು ಒಂದು ಉಪಗ್ರಹ ಉಡಾವಣೆಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳು ಇವರ ಬಳಿ ಇದ್ದವು. ಇಂದಿರಾ ಗಾಂಧಿ ಇವರ ಮುಂದೆ ಒಂದು ರಿಕ್ವೆಸ್ಟ್ ಅನ್ನು ಇಡ್ತಾರೆ, ಒಂದು ಕೋರಿಕೆಯನ್ನ ಇಟ್ಟಾಗ ಈ ಎಲ್ಲಾ ಮುಂದುವರೆದ ದೇಶಗಳು ಸಾರಾಸಗಟವಾಗಿ ಅದನ್ನ ಒಪ್ಕೊಳ್ಳೋದಿಲ್ಲ. ನಿಮ್ಮಂತ ಹಿಂದುಳಿದ ದೇಶಕ್ಕೆ ಇದರ ಅವಶ್ಯಕತೆ ಇಲ್ಲ, ಬೇಕಿದ್ರೆ ನಿಮ್ಮ ಸ್ಯಾಟಲೈಟ್ ಅನ್ನು ತಂದು ಕೊಡಿ, ನಾವೇ ಲಾಂಚ್ ಮಾಡಿಕೊಡ್ತೇವೆ ಅಂತೇಳಿ. ಇದರಿಂದ ಇಂದಿರಾ ಗಾಂಧಿ ಬಹಳಷ್ಟು ನೋವಾದಂಥ ಸಂದರ್ಭದಲ್ಲಿ ಅವರು ವಿದೇಶದಿಂದ ಮರಳಿ ಭಾರತಕ್ಕೆ ಬಂದು ಭಾರತದ ವಿಜ್ಞಾನಿಗಳ ಮುಂದೆ ಕಣ್ಣೀರಿಟ್ಕೊಂತ ಹೇಳ್ತಾರೆ, ಹಿಂಗ ನಮ್ಗೆ ಎಲ್ಲಾ ದೇಶಗಳು, ನಾವು ಯಾರನ್ನ ಮಿತ್ರ ಅನ್ಕೊಂಡಿದ್ವಲ್ಲ ಅಂತ ಎಲ್ಲಾ ದೇಶಗಳು ನಮ್ಗೆ ಕೈ ಕೊಟ್ಟು ನಮ್ಮನ್ನ ಒಂದು ಅವಹೇಳನ ಮಾಡಿದ್ದಾರೆ ಅಂತೇಳಿ. ಆಗ ಅಲ್ಲಿರ್ತಕ್ಕಂಥ ಕೆಲವು ವಿಜ್ಞಾನಿಗಳು ಒಂದು ಧೈರ್ಯದಿಂದ ಹೇಳ್ತಾರ, ಇನ್ನು ಮುಂದೆ ನಾವು ಯಾವುದೇ ದೇಶವನ್ನ ಬೇಡಿಕೊಳ್ಳೋದು ಬೇಡ, ನಮ್ಮ ದೇಶಕ್ಕೆ ಬೇಡಿಕೊಳ್ಳಕ್ ಹೋಗೋದೇ ಬೇಡ, ನಾವು ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಸೂಪರ್ ಕಂಪ್ಯೂಟರ್ನ ನಾವೇ ರೆಡಿ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿ ಹೋಗ್ತಾರ. ಪ್ರತಿಜ್ಞೆ ಆದಂತ ಕೆಲವೇ ವರ್ಷಗಳಲ್ಲಿ ಜಗತ್ತಿನಲ್ಲೇ ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ನ ಒಂದು ತಯಾರಿಯನ್ನು ಮಾಡ್ತಾರ. ಇದು ಜಗತ್ತಿನೊಳಗೆ ಇರ್ತಕ್ಕಂಥ ಎಲ್ಲಾ ಸೂಪರ್ ಕಂಪ್ಯೂಟರ್ಗಳಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಕೆಲಸವನ್ನು ಮಾಡುವಂಥದ್ದಾಗಿತ್ತು. ಅಂದ್ರೆ ತನ್ನ ಕೆಲಸದ ಸ್ಟೆಬಿಲಿಟಿಯಲ್ಲಿ ಜಾಸ್ತಿ ಇತ್ತು ಅದಕ್ಕೆ. ಆಗ ಜಗತ್ತಿನಲ್ಲಿ ಸೂಪರ್ ಕಂಪ್ಯೂಟರ್ ಹೊಂದಿರತಕ್ಕಂಥ ಕೆಲವು ದೇಶಗಳ ಪಟ್ಟಿಯಲ್ಲಿ ಭಾರತವು ಸಹ ಒಂದು ಸೇರ್ಕೊಳ್ತದೆ. ಇದು ಭಾರತೀಯ ವಿಜ್ಞಾನಿಗಳಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತದೆ. ಹೌದಾ? ಇದು ನೋಡಿದಾಗ ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಯಾರು? ಎಲ್ಲರೂ ಭಾರತೀಯರೇ, ಭಾರತದ ಯುವಶಕ್ತಿಗಳೇ ಆಗಿದ್ರು. ಈ ವಿಷಯವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತದ, ಭಾರತ ಸರ್ಕಾರ ಒಂದು ಮೂಲ ಧ್ಯೇಯವನ್ನು ಇಟ್ಕೊಳ್ತದ. ಯಾವುದಕ್ಕಾಗಿ? ಭಾರತದ ರಕ್ಷಣೆಯ ತಂತ್ರಕ್ಕಾಗಿ. ರಕ್ಷಣೆಯ ಹೊಣೆ ಹೊತ್ತವರ್ಯಾರು? ನಮ್ಮ ಸೈನ್ಯ. 3 ತರದ ಸೈನ್ಯ ಭಾರತದ ಸಮಗ್ರ ರಕ್ಷಣೆಯ ಹೊಣೆಯನ್ನು ಹೊತ್ತಿದೆ. ಆದ್ರೆ ಸೈನಿಕರು ಗಡಿಯಲ್ಲಿ ನಿಂತು ಹೋರಾಡುವಂತ ಶೂರ ಧೀರರು. ಹೌದಾ? ಇವರಿಗೆ ಕೇವಲ ನಾವು ಯಾವುದು ಹಳೆ ಕಾಲದ ಉಪಕರಣಗಳನ್ನು ಕೊಟ್ಟು ಯುದ್ಧ ಉಪಕರಣಗಳನ್ನು ಕೊಟ್ಟು ಯುದ್ಧ ಮಾಡಿ ಗೆಲ್ರಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹೌದಾ? ಅದಕ್ಕಾಗಿ ಹೊಸ ತಂತ್ರಗಾರಿಕೆ ಬೇಕಾಗ್ತದ, ಹೊಸದೊಂದು ವ್ಯೂಹಾತ್ಮಕ ರಚನೆ ಮಾಡಬೇಕಾಗ್ತದ, ಕೆಲವೊಂದು ಟೆಕ್ನಾಲಜಿಗಳನ್ನ ತರಬೇಕಾಗ್ತದ, ಟೆಕ್ನಾಲಜಿ ಅವಶ್ಯಕತೆ ಇರ್ತದ, ಕೆಲವೊಂದು ಮಿಸೈಲ್ಗಳ ಅವಶ್ಯಕತೆ ಇರ್ತದ. ಇವೆಲ್ಲವನ್ನು ನಾವು ಎಷ್ಟು ದಿನದ ಮಟ್ಟಿಗೆ ಬೇರೆ ಒಂದು ದೇಶದ ಮೇಲೆ ಅವಲಂಬಿತರಾಗಿರ್ಬೇಕು? ಯಾವ ದೇಶದವರು ಪ್ರಾಮಾಣಿಕವಾಗಿ ನಮ್ಮನ್ನು ಮಿತ್ರರಂತ ಕರೆದು ನಮಗೆ ಸಹಾಯವನ್ನು ಮಾಡ್ತಾರೆ? ಇದು ಎಲ್ಲರಿಗೂ ಒಂದು ಕ್ಷಣದಲ್ಲಿ ಸಂಶಯವನ್ನು ಉಂಟು ಮಾಡುವಂತಹ ಪ್ರಶ್ನೆ. ಯಾವಾಗ ಭಾರತದ ಸ್ವಾವಲಂಬಿಯ ಕನಸು ಮೊಳಕೆ ಹೊಡಿತದೋ ಆವಾಗ ಸ್ಥಾಪನೆಯಾಗಿದ್ದೆ DRDO. DRDO ಏನ್ ಕೆಲಸ ಮಾಡ್ತದ್ರಿ? ಭಾರತೀಯ ಸೈನ್ಯಕ್ಕೆ ಬೇಕಾಗಿರುವಂತ ಎಲ್ಲ ಯುದ್ಧ ಉಪಕರಣಗಳನ್ನು ಭಾರತದ ನೆಲದಲ್ಲಿಯೇ ತಯಾರು ಮಾಡ್ತದೆ. ಹಾಗಾದ್ರೆ ಉದಾಹರಣೆ ನೋಡೋಣ. ಯಾವುದನ್ನ DRDO ಇದುವರೆಗೆ ತಯಾರಿಸಿ ಮತ್ತು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ. ಮೊದಲಿಗಾಗಿ ಅಗ್ನಿ, ಪೃಥ್ವಿ ಸಿರೀಸ್ ಆಫ್ ಮಿಸೈಲ್. ಇವು 2-3 ತರದ ಮಿಸೈಲ್ಗಳಿದ್ದಾವೆ ನಮ್ಗೆ. ಗಾಳಿಯಿಂದ ಗಾಳಿಯಲ್ಲೇ ಒಡೆದುರುಳಿಸಬಲ್ಲಂತ ಮಿಸೈಲ್ಗಳಿದ್ದಾವೆ, ಭೂಮಿಯಿಂದ ಗಾಳಿಗೆ ಮತ್ತು ಜಲದಿಂದ ಭೂಮಿಗೆ ಮತ್ತು ಜಲದಿಂದ ಗಾಳಿಗೆ, ಅಂದ್ರೆ ಸಮುದ್ರದಿಂದಲೂ ಲಾಂಚ್ ಆಗುವಂತ ಮಿಸೈಲ್ಗಳಿದ್ದಾವೆ. ಮತ್ತೆ ಅದಲ್ಲದೆ ನಮ್ಗೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಗಳು. ಹೌದಾ? ಹಗುರ ಹೆಲಿಕಾಪ್ಟರ್ಗಳು ಇದ್ದಾವೆ ನಮ್ಗೆ. ಎಮರ್ಜೆನ್ಸಿ ಬೇಕಾದಾಗ ಸೈನಿಕರನ್ನು ಸಾಗಾಣಿಕೆ ಮಾಡುವುದು ಮತ್ತು ಯುದ್ಧೋಪಕರಣಗಳನ್ನು ಸಾಗಿಸಲು ಬೇಕಾದಂತ ಹೆಲಿಕಾಪ್ಟರ್ಗಳು. ತೇಜಸ್ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಇದು ಫೈಟ್ ಜೆಟ್ಟರ್
ಮಲ್ಟಿ ಬ್ಯಾರಲ್ ರಾಕೆಟ್ಸ್ ಲಾಂಚರ್ಸ್, ಪಿಂಕ, ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್, ವೈಡ್ ರೇಂಜ್ ಆಫ್ ರ್ಯಾಡರ್. ಇವತ್ತೇನು ನಮ್ಗೆ ರ್ಯಾಡರ್ ದೇಶದ ಕವಚ ಅಂದ್ರೆ ಇಲ್ಲಿ ನಮ್ಗೆ ರೇಂಜ್ ಆಫ್ ರ್ಯಾಡರ್. ರ್ಯಾಡರ್ ಅಂದ್ರೆ ಒಂದು ದೇಶದ ರಕ್ಷಣೆಗೆ ಇರುವಂತಹ ಒಂದು ಟೆಕ್ನಾಲಜಿ ಅಲ್ಲ. ಇದು ಇವತ್ತಿನ ಎಲ್ಲಾ ದೇಶಗಳಿಗೆ ಒಂದು ರಕ್ಷಣೆಯನ್ನು ನೀಡುವಂತಹ ಟೆಕ್ನಾಲಜಿ ರ್ಯಾಡರ್. ಇದಿಲ್ಲದೆ ಇದ್ರೆ ನಮ್ಮ ಯಾವುದೇ ದೇಶವನ್ನು ಮಿಸೈಲ್ಗಳೇನಾಗ್ತಾವ ಕ್ಷಣಾರ್ಧದಲ್ಲಿ ಒಡೆದಾಗ್ಬಿಡ್ಬೋದು. ಅವ ಅಲ್ಲಿರ್ತಕ್ಕಂಥ ಎಲ್ಲಾ ಅಣುಸ್ಥಾವರಗಳನ್ನು ಕ್ಷಣಾರ್ಧದಲ್ಲಿ ಬ್ಲಾಸ್ಟ್ ಮಾಡ್ಬೋದು. ಬಟ್ ರ್ಯಾಡರ್ ಏನಾಗ್ತದ, ಬೇರೆ ದೇಶಗಳಿಂದ ಬರುವಂತಹ ಮಿಸೈಲ್ಗಳನ್ನ ಗುರುತಿಸಿ ಅದರ ವಿರುದ್ಧ ರಕ್ಷಣೆಯನ್ನು ನೀಡುವಂತಹ ಒಂದು ಸಿಸ್ಟಮ್ ಆಗಿದೆ. ಇವೆಲ್ಲವನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರೆ DRDO. ಭಾರತದಲ್ಲಿ ಸ್ವತಂತ್ರವಾಗಿ ಅವುಗಳನ್ನು ಅಭಿವೃದ್ಧಿಪಡಿಸುವಂತ ಕಾರ್ಯವನ್ನ ಮಾಡುತ್ತವೆ. ಹಾಗಾದ್ರೆ ನಾವು ಇದಕ್ಕೆ ಎಲಿಜಿಬಿಲಿಟಿ ಏನಾಗ್ತದೆ, ನಮ್ಗೆ DRDO ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಏನು ಎಲಿಜಿಬಿಲಿಟಿ ಬೇಕು ಮತ್ತು ಯಾವ ವಿಷಯವನ್ನು ನಾವು ತೆಗೆದುಕೊಂಡಿರಬೇಕು. ನಿಮಗೆ ಒಂದು ದೇವರ ಆಶೀರ್ವಾದ ಇದೆ ಅನ್ಕೋಬಹುದು. ಯಾಕಂದ್ರೆ ನೀವು ಮೆಡಿಕಲ್ ಇಂಜಿನಿಯರ್ ಸೀಟ್ಗಳನ್ನ ಬಿಟ್ಟು ಬಂದಿರ್ತೀರಿ. ಬಂದಾಗ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ವಿಷಯ ತಿಳಿಯಲಿರ್ತದೆ, BSc ಒಳಗೆ ಏನಿದೆ ಅದೇ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತೇಳಿ. ಇಲ್ಲ, ಕೇವಲ BSc ಬೇಸಿಕ್ ಸೈನ್ಸ್ ಮಾಡಿದವರಿಗೆ ಮಾತ್ರ ಇಂತಹ DRDO ಅಲ್ಲಿ ಭಾರತೀಯ ಸೈನ್ಯಕ್ಕೆ ಬೇಕಾಗಿರುವಂತಹ ಉಪಕರಣಗಳ ತಯಾರಿಕಾ ಕಂಪನಿಯಲ್ಲಿ ಕೆಲಸ ಮಾಡಲು ಕೇವಲ BSc ಮಾಡಿದವರು ಮಾತ್ರ ಅವಕಾಶ ಇರ್ತದೆ. BSc ಮತ್ತು ಇಂಜಿನಿಯರ್ ಮಾಡಿದವರು ಅವರ ಟೆಕ್ನಿಕಲ್ ಫೀಲ್ಡ್ ಒಳಗೆ ವರ್ಕ್ ಮಾಡ್ತಾರೆ. ಬೇಸಿಕ್ ಆಗಿ ವರ್ಕ್ ಮಾಡೋಂಥವ್ರು ಯಾರಂದ್ರೆ BSc ಅನ್ನು ಅಂದ್ರೆ ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನ ಮಾಡಿದಂಥ ವಿದ್ಯಾರ್ಥಿಗಳು. ಯಾವುದರಲ್ಲಿ ನಾವು ಭಾಗದಲ್ಲಿ ಕೆಲಸ ಮಾಡಬಹುದು ಅಂದ್ರೆ DRDO ಅಲ್ಲಿ ನಾವು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಅಲ್ಲ. ಸೈಂಟಿಸ್ಟ್ ಆಗಿ ಅಂದ್ರೆ ಹೊಸ ಟೆಕ್ನಾಲಜಿಗಳನ್ನ ಕಂಡುಹಿಡಿಯಲು ನಾವು ಒಂದು ರಿಸರ್ಚ್ಗಳನ್ನು ನಡೆಸಬಹುದು. ಟೆಕ್ನಿಕಲ್ ಸ್ಟಾಫ್, ಆ ಒಂದು DRDO ಒಳಗಡೆ ಟೆಕ್ನಿಕಲ್ ಸ್ಟಾಫ್ ಆಗಿ ಕೆಲಸ ಮಾಡಬಹುದು. ಅಥವಾ ಅಡ್ಮಿನ್ ಅಂಡ್ ಅಲೈಡ್ ಮತ್ತು ರಿಸರ್ಚ್ ಫೆಲೋ. ನಾವು ಒಂದು ರಿಸರ್ಚ್ ಅನ್ನ ಅಲ್ಲಿ ಅಂದ್ರೆ ನಾವು ಯಾವ ರೀತಿಯಾಗಿ PhD ಮಾಡೋ ಒಂದು ರಿಸರ್ಚ್ ಅನ್ನ ಮಾಡ್ತಾರಲ್ಲ, ಅದೇ ತರ ನಾವು DRDO ಒಳಗೂ ಸಹ ರಿಸರ್ಚ್ ಫೆಲೋಶಿಪ್ ಅನ್ನು ಪಡಿಬಹುದು. ಅಲ್ಲಿ ಸಹ ನಾವು ಕೆಲವೊಂದು ವಿಷಯಗಳ ಮೇಲೆ ನಮ್ಮದೇ ಆದಂತಹ ಒಂದು ರಿಸರ್ಚ್ ಅನ್ನು ನಾವು ಮಾಡಬಹುದು. ಹಾಗಾದ್ರೆ ನಾವು ಯಾವ ವಿಷಯಗಳಲ್ಲಿ ನಾವು ನಮ್ಮ ಡಿಗ್ರಿ ಅಧ್ಯಯನವನ್ನು ಮುಗಿಸಿರಬೇಕು ಅಂತಂದ್ರೆ ಫಿಸಿಕ್ಸ್. ನೀವು ಡಿಗ್ರಿಯಲ್ಲಿ ಒನ್ ಆಫ್ ದಿ ಸಬ್ಜೆಕ್ಟ್ ಫಿಸಿಕ್ಸ್ ಅನ್ನು ಕಲ್ತಿರಬೇಕು, ಅಥವಾ ಕೆಮಿಸ್ಟ್ರಿ, ಅಥವಾ ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್. ಈ 4 ವಿಷಯಗಳಲ್ಲಿ ನೀವು ನಿಮ್ಮ ಗ್ರಾಜುಯೇಟ್ ಅನ್ನು ಮುಗಿಸಿದ್ರೆ ನೀವು DRDO ಕರೆಯುವಂತ ಎಕ್ಸಾಮಿಗೆ ನೀವು ಕ್ವಾಲಿಫೈ ಆಗ್ತದೆ. ಎಕ್ಸಾಮ್ ಅನ್ನ ನೀವು ಬರೀಬಹುದು. ಇದು ಪ್ರತಿ ವರ್ಷ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅವರು. ಇದರಲ್ಲಿ ಒಂದು ಪೇಪರ್ GK ಇರ್ತದೆ, ಜನರಲ್. ಇನ್ನೊಂದು ಪೇಪರ್, ಎರಡನೇ ಪೇಪರ್ ಸಬ್ಜೆಕ್ಟ್ ಆಧಾರಿತವಾಗಿರ್ತದೆ ನಿಮ್ಗೆ. ಅಂದ್ರೆ ನೀವು ಫಿಸಿಕ್ಸ್ ಒಳಗೆ ಎಕ್ಸಾಮ್ ಬರೆಯೋದಾದ್ರೆ ಫಿಸಿಕ್ಸ್ ಕ್ವಶನ್ ಇರ್ತವೆ. ಫಿಸಿಕ್ಸ್ ಮೇಲೆ ಒಂದು ಪೇಪರ್ ಇರ್ತದೆ. ಎಲ್ಲರಿಗೂ ಎಲ್ಲಾ ವಿಷಯಗಳವರೆಗೆ GK ಕಾಮನ್ ಆಗಿದ್ರೆ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರ್ತದೆ ನಿಮ್ಗೆ. ಇದು ನೀವು 25ರಿಂದ 26 ವರ್ಷಗಳ ಒಳಗಾಗಿ ನೀವು ಈ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬೇಕು. ಇದರ ಏಜ್ ಲಿಮಿಟ್ 25ರಿಂದ 26 ವರ್ಷಗಳಷ್ಟೇ ಇರ್ತದೆ ನಿಮಗೆ. ಕೆಲವೊಂದು ಸಂದರ್ಭದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಗಬಹುದು, ಬಟ್ ಮ್ಯಾಕ್ಸಿಮಮ್ ಅವರು 25 to 26 ಏಜ್ ಅನ್ನ ಒಂದು ಏಜ್ ಲಿಮಿಟ್ ಆಗಿ ಇಟ್ಟಿರ್ತಾರೆ. ಇಂಥ ಅವಕಾಶವನ್ನು ನೀವು ಪಡ್ಕೋಬೇಕು ಅಂತಂದ್ರೆ ನೀವು ನಿಮ್ಮ ಡಿಗ್ರಿಯನ್ನ ಸಂಪೂರ್ಣವಾಗಿ, ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಇಟ್ಟು ಓದಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಇದೊಂದು ಪ್ರತಿಷ್ಠಿತ ಸಂಸ್ಥೆ ಆಗಿದ್ದು, ಈ ಒಂದು ಸಂಸ್ಥೆಗೆ ನೀವು ಸೇರ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಅಗಾಧವಾದ ಒಂದು ಜ್ಞಾನ ಇರಬೇಕಾಗ್ತದೆ ಸಬ್ಜೆಕ್ಟ್ ಮೇಲೆ. ಯಾವ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೊಂಡ್ರಿಲ್ಲ ಆ ಸಬ್ಜೆಕ್ಟ್ ಒಳಗೆ ಅಗಾಧವಾದ ಜ್ಞಾನ ಇದ್ದಲ್ಲಿ ಮಾತ್ರ ಇಂತಹ ಎಕ್ಸಾಮ್ ಅನ್ನು ನೀವು ಕ್ರಾಕ್ ಮಾಡ್ಬೋದು. ಒಮ್ಮೆ ನೀವು ಈ ಎಕ್ಸಾಮ್ ಸೆಲೆಕ್ಟ್ ಆದ್ರೆ ನಿಮ್ಮ 30ರಿಂದ 35 ವರ್ಷಗಳವರೆಗೆ ನಿಮ್ಮ ಸೇವೆಯನ್ನು ಭಾರತದ ಸೇನೆಗಾಗಿ ಸೈನಿಕರಿಗಾಗಿ ನೀವು ದುಡಿಬಹುದು. ಯಾರಿಗೆ ಒಂದು ಭಾರತೀಯ ಮಿಲಿಟರಿಯಲ್ಲಿ ಅಥವಾ ಭಾರತೀಯ ಸೈನ್ಯದಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಳ್ಳಕ್ ಆಗೋದಿಲ್ಲವಲ್ಲ, ಅಂತವರು ನೊಂದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ಈ ಒಂದು ಭಾರತದ ಹೆಮ್ಮೆಯಾಗಿರ್ತಕ್ಕಂಥ DRDO ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆದು ಭಾರತಕ್ಕೆ ನಿಮ್ಮ ಅಮೋಘ ಕೊಡುಗೆಯನ್ನು ಸಲ್ಲಿಸಬಹುದು.